ಹಲೋ ಎವ್ರಿವನ್. ಈ ನುಗ್ಗೆಕಾಯಿ ಫ್ರೈ ಮಾಡೋಕೆ ಬರೀ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದು ಆ್ಯಂಡ್ 10 ನಿಮಿಷದೊಳಗೆ ಮಾಡ್ಕೋಬೋದು. ಜೊತೆಗೆ ಟೇಸ್ಟ್ ವಿಷಯಕ್ಕೆ ಬಂದ್ಬಿಟ್ರೆ ಮಾತ್ರ ಸಖತ್ತಾಗಿರುತ್ತೆ ಅನ್ನ ಸಾರಿಗೆ. ಹಾಗಾಗಿ ಒಂದ್ಸಲ ಮರೀದೆ ಟ್ರೈ ಮಾಡಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಓಕೆ, ಟೈಮ್ ಜಾಸ್ತಿ ವೇಸ್ಟ್ ಮಾಡದೆ ರೆಸಿಪಿನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲಿಗೆ ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ಳಿ. ತುಂಬ ಉದ್ದದಾಗಿ ಮಾಡ್ಕೋಬೇಡಿ, ಹಾಗಂತ ತುಂಬ ಚಿಕ್ಕದು ಸಹ ಮಾಡ್ಕೋಬೇಡಿ. ಈ ಥರ ಮೀಡಿಯಂ ಸೈಜಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಫಿಂಗರ್ ಲೆಂತಲ್ಲಿ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನ ಬೆನ್ಸ್ಕೊಳ್ಳೋಣ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಇದೇ ಥರ ನೋಡ್ತಾ ನನ್ನ ವೀಡಿಯೋಸ್ನ ನನಗೆ ಸಪೋರ್ಟ್ ಮಾಡಿ. ಓಕೆ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ ನಂತರ ನುಗ್ಗೆಕಾಯಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ರಾಕ್ ಸಾಲ್ಟ್ ಹಳ್ಳುಪ್ಪನ್ನ ಹಾಕೊಳ್ಳಿ. ಉಪ್ಪನ್ನ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ. ಸೊ ಈ ತರ ಸ್ವಲ್ಪ ಹಾಕಿ ಬೆನ್ಸ್ಕೊಳ್ಳೋದ್ರಿಂದ ನುಗ್ಗೆಕಾಯಿ ಸಪ್ಪೆ ಅನ್ಸಲ್ಲ. ನುಗ್ಗೆಕಾಯಿ ಎಳೆದಾಗಿದ್ರೆ ಒಂದು 5 to 6 ಮಿನಿಟ್ಸ್ ಒಳಗೆ ಬೆಂದ್ಬಿಡುತ್ತೆ. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ತುಂಬಾ ಓವರ್ ಕುಕ್ ಸಹ ಮಾಡ್ಕೊಳಕ್ ಹೋಗ್ಬೇಡಿ. ನುಗ್ಗೆಕಾಯಿ ನಂದು ಎಳೆದಾಗಿರೋದ್ರಿಂದ ಒಂದು 6 ನಿಮಿಷದೊಳಗೆ ಬೆಂದ್ಬಿಟ್ಟಿತ್ತು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬೆಂದಿದೆ. ಇಷ್ಟ ಆದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಹಾಕೋ ಮ್ಯಾಜಿಕ್ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು 10 ರಿಂದ 12 ಬೆಳ್ಳುಳ್ಳಿ, 3 ಸ್ಪೂನ್ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಅಷ್ಟು ಉಪ್ಪು, ಹಾಗೆ ಒಂದು 2 ರಿಂದ 3 ಕಡ್ಡಿಯಷ್ಟು ಕರ್ಬೇವ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಜಸ್ಟ್ ಈ 4 ಇಂಗ್ರೀಡಿಯೆಂಟ್ಸ್ ಸಾಕು ಈ ನುಗ್ಗೆಕಾಯಿ ಫ್ರೈನ ಟೇಸ್ಟಿ ಮಾಡೋಕೆ. ಅಂಡ್ ಈ ಮಸಾಲದು ಟೆಕ್ಸ್ಚರ್ ನೋಡಿ ಈ ತರ ಇರಬೇಕು. ನುಗ್ಗೆಕಾಯಿ ಬೆಂದಿದ್ದಾಯ್ತು ಅಂಡ್ ಮಸಾಲಾ ರೆಡಿ ಮಾಡ್ಕೊಂಡಿದ್ದಾಯ್ತು. ಫೈನಲ್ ಟಚ್ ಅಪ್ ನಾವು ಮಾಡ್ಬಿಡೋಣ. ಪ್ಯಾನ್ ಗೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆ, ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ, ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕಿ ಫ್ಲೇಮ್ ನ ಲೋಗೆ ಇಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಈ ಮಸಾಲಾನ ಸೀದ್ ಹೋಗೋಕ್ ಬಿಡಬೇಡಿ, ಆಗ ಫ್ಲೇವರ್ ಟೇಸ್ಟ್ ಎಲ್ಲವುದು ಚೇಂಜ್ ಆಗ್ಬಿಡುತ್ತೆ. ಅಂಡ್ ಈ ಮಸಾಲ ಏನ್ ರೆಡಿ ಮಾಡ್ಕೊಂಡಿದ್ದೀವಲ್ವಾ, ನಾನು ಪೂರ್ತಿಯಾಗಿ ಹಾಕಿಲ್ಲ, ಒಂದು 2 ಸ್ಪೂನ್ ಅಷ್ಟು ಹಾಕಿದೀನಿ ಅಷ್ಟು ಇಷ್ಟೊಂದು ನುಗ್ಗೆಕಾಯಿಗೆ. ಅಂಡ್ ಈ ಮಸಾಲಾನ ನೀವು ನಿಮ್ ನುಗ್ಗೆಕಾಯಿ ಕ್ವಾಂಟಿಟಿ ತಕ್ಕಂಗೆ ಹಾಕೊಳ್ಳಿ. ಸೊ ಮಸಾಲ ಎಲ್ಲವುದು ಎಣ್ಣೆಲಿ ಚೆನ್ನಾಗಿ ಕಂಬೈನ್ ಆದ್ಮೇಲೆ ನುಗ್ಗೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಟಾಸ್ ಮಾಡ್ಕೊಳ್ಳಿ. ಸೊ ಫೈನಲಿ ನುಗ್ಗೆಕಾಯಿ ಫ್ರೈ ಇಸ್ ರೆಡಿ. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಮರೀದೆ ಟ್ರೈ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.